ದೇವರೇ, ಪ್ರತಿ ವರ್ಷ ಎಲ್ಲ ಹಬ್ಬವನ್ನು ತುಂಬಿ ಚೊಕ್ಕಟ್ಟವಾಗಿಟ್ಟಿರ್ತೇನೆ. ನೀವು ಸುಳ್ಳು ಹೇಳುತ್ತಿರುವಿರಿ. गौरा शिवाजी हमारा गलत बात क्या है शिवाजी सुना नಮಗೆ ಹೊರತಂದ್ರಿ ಶಿವಣ್ಣ ಹೋಲೆ 3 ವರ್ಷ ನಿನ್ನದು ಕಟಬಾಗಿ ಆಗಿತ್ತೆ ಆಗಲ್ದ ನಿಮ್ಮ ಅಂತವ್ರೆಲ್ಲ ಕೂಡಿ ಕೆಸರು ಮುಸುರಿ ಹಾಗೆ ನುಸ್ತ 1500 ರೂಪಾಯಿಕ ಹೆಸರು ಕಳ್ಸ್ಕೊಂಡ್ಬಿಟ್ರು ಶಿವಣ್ಣ ಹೆಸರು ಕಳ್ಸ್ಕೊಂಡ್ಬಿಟ್ರ ಶಿವ, ಕಟಪಾಟಿ ಇದ್ದಿದ್ದು ನಿಜ. ಹಣ ವಸೂಲಿ ಮಾಡುವಂತ ಮೇಲಿಂದ ನಮಗೆ ಒತ್ತಾಯ ಬಂದಿದೆ. ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಬೇರೆ ಹಣವನ್ನು ಕೊಟ್ಟು ಬಿಡು. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ ಎಂದ ಮೇಲೆ ಈಗ ಮಾತ್ರ ಹಣ ತುಂಬುವುದಿಲ್ಲ. ಕೊಡೋವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದಲ್ಲೇ. ಕಟ್ಟುವ ಎಂದು ದಿಟವಾಗಿ ಮಾತನಾಡಲಿಕ್ಕೆ ನೀವೇನು ಗಲಾಟೆ ಕೈಯಲ್ಲಿನ ವಾಲಿಕಾರಣ? ಹೇ ಶಕ್ತಿ, ಸುತ್ತ 20 ಹಳ್ಳಿಯ ಪಟ್ಟದಲ್ಲಿ ಎನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಹತ್ತು ಮೀರಿ ಮಾತನಾಡುತ್ತೇನೆ ನನ್ನ ಮಗನೇ. ಇದನ್ನು ಗುದ್ದಿ ಗುದ್ದಿ ಕೊಲ್ಲಬೇಕಾಗುತ್ತದೆ. ಎಚ್ಚರ ಮಗನೇ, ಎಚ್ಚರ. ಕಟ್ಟುವನೆಂದು ದಿಟವಾಗಿ ಮಾತನಾಡಲಿಕ್ಕೆ ನೀನೇನು ತಹಸೀಲ್ದಾರನ? ಲೇ ಶಿವ, ನಿನ್ನ ಗುರಿಗೆ ನಿನ್ನ ತಮ್ಮ ನನಗೆ ಅಯಾಚ ಶಬ್ದ ನಾಡುತ್ತಿದ್ದರು. ನೀನು ಸುಮ್ಮನೆ ನಿತ್ಯಲ್ಲ ಮಗನ. ಯಾಕೆ ಸಾಕು ಬಂದತ್ರಲ್ಲ ನಿಮಗ? ಗೌಡ್ರೆ, ಬಾಯಿ ಗಿಡಿದು ಮಾತನಾಡ್ರಿ. ಇದು ನನ್ನ ಮನೆ ಅನ್ನ ತಿಂದ ಬೆಳೆದ ದೇಹ, ಯಾರಿಗೂ ಅಂಜುವುದಿಲ್ಲ. ಮಾತಿನಲ್ಲಿ ಎಚ್ಚರವಿರಲಿ. ಏನು? ನಿನ್ನ ಮನೆಯನ್ನ ತಿಂದ ದೇಹ? ಲೇ ಬಾಲ, ಅಪ್ಪನೆ ಕೊಟ್ಟು ಬಿಡಿದನಿ. ಮಂದಹಾಸದಲ್ಲಿ ಇರುವ ಇವರೆಲ್ಲರನ್ನು ಕರೆದು ಈ ಮನೆಗೆ ಬೆಂಕಿ ಇಟ್ಟು ಬಿಡುತ್ತೇನೆ. ಹಾಗಾದರೆ ಗುರಿಡು ಈ ಶಕ್ತಿಯ ಎಲೆಯ ಗುಂಡಿಗೆ ಹಾಗೆ ಮಾಡಬೇಡಿದನಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನಾವು ತುಂಬಬೇಕಾದ ಹಣವನ್ನು ತುಂಬುತ್ತೇವೆ. ಎಂತ ಹೇಳಿದ ಮಾತು ಮಾತಾಡ್ತೀಯನ್ನ ನೀನು ಇವರಿಗೆ? ನನಗೆ ಗುರಿಡುವ ಮೊದಲೇ ನಿನ್ನ ಆಜ್ಞೆ ಆದರೆ ಈಗಲೇ ಈ ಮೂವರು ಚೆಂಡು ಕಡಿದು ಹಾಕ್ತೀನಿ. ಬಾಯಿ ಮುಚ್ಚು ಪಾಪಿ. ಹಿರಿಯರಿಗೆ ಎದುರುತ್ತರ ಕೊಡಬೇಡ. ತುಂಬಬೇಕಾದ ಹಣ ತುಂಬುವುದು ನಮ್ಮ ಕರ್ತವ್ಯ. ಕೊಡಣ್ಣ, ಕೊಡು. ನಿನ್ನ ತಮ್ಮನನ್ನು ಹೀಗೆ ಹೊಡೆದು ನಮ್ಮೆಲ್ಲ ಆಸ್ತಿಯನ್ನೆಲ್ಲ ಕೊಟ್ಟು ಬಿಡು. ಈ ಚಾಂಡಾಲಗೌಡನ ವರ್ತಮಾನಿಗೆ ಇನ್ನೂ ತಿಳಿದಿಲ್ಲ. ಸಮಯ ಬಂದಾಗ ನಾನೇ ತಿಳಿಸಿಕೊಡ್ತೀನಿ. ಈಗ ಮಾತ್ರ ಇವರಿಗೆ ಕೈ ಎತ್ತಿ 1 ರೂಪಾಯಿನೂ ಕೊಡಬೇಡ. ಶಕ್ತಿ, ನೀವೇನಾದರೂ ಹಣವನ್ನು ಕೊಡದಿದ್ದರೆ ನಿಮ್ಮ ಆಸ್ತಿಯನ್ನೆಲ್ಲ ಲೀಲಾವಿಗೆ ಹಚ್ಚಬೇಕಾಗುತ್ತದೆ. ಮಕ್ಕಳಿಗೆ ಲೀಲಾವಿಗೆ ಹಚ್ಚಬೇಕಾಗುತ್ತದೆ. ಸ್ವಲ್ಪ ಹಣ ದೊಡ್ಡ ರಾಜ ಅಂತ ಮಾಡ್ಕೊಂಡ್ಬಿಟ್ಟು ಬನ್ನಿ. ಅಲ್ಲೋ ಜೋಣ ತಿಳಾವಧಿ ಊರಾಗ ದೊಡ್ಡ ರೈತ ಮದಿ. ಅಲ್ಲೋ ನಿಮ್ ತಮ್ಮ ಚೀರ ರೇಗಾಡಿ ಯಾಕೆ ಹುತ್ತಕ್ಕೆ ಹುತ್ತಾಗ್ಬಿಡ್ತೀನಿ ಜೋಣ. ಹೆಚ್ಚಿಗೆ ಮಾತನಾಡ ನಿನ್ನ ಕೆಲಸ ಮುಗಿಸಿಕೊಂಡು ಹೋಗು.
ತಗೊಂಬಪ್ಪ. ಆಯ್ತು ತಗೊಂಬಿಟ್ಟು ರಸೀತಿ. ಗೌಡ ಇಲ್ಲ ಇನ್ನೇನು ಮತ್ತೆ ನಿಂದ್ರಾದ್ರಿ ಸ್ವಲ್ಪ ತಂದು ಗೋವಾಳ ಒಂದು ತರ್ತೇನ್ರಿ ಬಂದ್ಬಿಡ್ರಿ. ಅಣ್ಣ ಇದೇನ ನೀ ಮಾಡುತ್ತಿರುವ ಅಂಜುಪುರ್ಗದಂತ ಕೆಲಸ? ಎಷ್ಟಂತ ನೀ ಹಣದಿಂದ ಹಾಳಾಗ್ತಿ? ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಕಾಲ ನೇಮವೇ ಎದುರಾಗಿ ನಿಂತಾಗ ಏನು ಮಾಡಲು ಸಾಧ್ಯ? ಏನಂತೂ ಉತ್ತರಿಸಲಿ. ಇನ್ನು ಮುಂದೆ ಈ ರೈತ ಎಂತ ಗಂಡಾಂತರ ಎದುರಿಸಬೇಕು ಈ ಭೂತಾಯಿಗೆ ಗೊತ್ತು. ಶಿವಶಕ್ತಿಯವರ ಮನೆ ಅಂದ್ರ ಇದೆ. ಹೌದು ಬನ್ನಿ ಸಾಹೇಬ್ರೆ, ಏನಾಗ್ಬೇಕಾಗಿತ್ತು? ಬರಬೇಕಾದ ಬಾಕಿ ಬರುತ್ತು ಸಾಹೇಬ್ರ. ಅಂದ್ರೆ 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 ಏನು ತಿಳಿಸಿ ಹೇಳುವೈತ್ರಿ ಮಗ? ನಮ್ಮ ಡ್ರೆಸ್ ಕೈಯಾಗ ಪುಸ್ತಕ ನೋಡಿದ್ರೆ ಗೊತ್ತಾಗುದಿಲ್ಲವೇ ನಿಮಗ? ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ವಸೂಲಿ ಕ್ಲರ್ಕ್ ಅಂದರೆ ಅಕೌಂಟೆಂಟ್. ನಿಮ್ಮ ಮನೆಯ ಪಟ್ಟಿಯ ಬಾಕಿ 4 ವರ್ಷದಿಂದ ನಿಂತೈತೆ. ಅದನ್ನ ವಸೂಲಿ ಮಾಡಲಿಕ್ಕೆ ಬಂದಿರುವೆ. ಇದೇನು ಹೇಳುತ್ತಿರುವಿರಿ ಸಾಹೇಬ್ರೆ? ಪ್ರತಿ ವರ್ಷ ನಾ ಎಲ್ಲವನ್ನು ತುಂಬಿ ಚೊಕ್ಕಟವಾಗಿಟ್ಟಿರ್ತೇನೆ. ಇದರಲ್ಲೇನೋ ಮೋಸವಿದೆ. ತಮ್ಮ ಮೋಸ ಮಾಡಕ್ಕ ನಾನೇನು ಪಂಚಾಯತಿ ಪಂಚಪ್ಪಲ್ಲ, ಶುದ್ಧ ಕರ್ನಾಟಕದ ಕನ್ನಡಿಗ ಅದೀನಿ. ನೀವು ತುಂಬುತ್ತಾ ಬಂದಿರೋ ಹಣವನ್ನು ಮೊದಲವರು ಎತ್ತಿ ಹಾಕ್ಯಾರ. ನಾನೇನು ಮಾಡ್ಲಿ? ಈಗ ಮಾತ್ರ ನೀವು 800 ರೂಪಾಯಿ ಕೊಟ್ಟು ಪಾವತಿ ಪಡೆದುಕೊಳ್ಳಿ. ತಂದೆ ಗುರು ಗಂಗಾಧರೇಶ್ವರ, ನೀನೇ ಈ ರೀತಿ ಈ ಸಂಕಟದ ಪರಿಸ್ಥಿತಿಯಲ್ಲಿ ನನ್ನನ್ನು ನೂಕಿದರೆ ಹೇಗೆ ತಾಳಲಿ ತಂದೆ, ಹೇಗೆ ತಾಳಲಿ? ಸಾಹೇಬ್ರೆ, ಪ್ರತಿ ವರ್ಷ ನಾನು ಸತ್ಯವಾಗಿಯೂ ಹಣ ತುಂಬಿದ್ದೇನೆ. ಬೇಕಾದರೆ ನಿಮಗೆ ಪಾವತಿ ತಂದು ತೋರಿಸುತ್ತೇನೆ. ಇವು ನಮ್ಮ ಮಂಡಳಿಯ ಪಂಚಾಯತಿ ಪಾವತಿ ಅಲ್ಲ ಶಿವಶಕ್ತಿಯವರೇ, ಇವು ನಕಲಿ ಪಾವತಿ. ಆ ಚಾಂಡಾಳ ನಿಮಗ ಮೋಸ ಮಾಡಿ ಹಣ ಎತ್ತಿ ಹಾಕಿದ್ದಾನೆ. ನೀವು ಮಾತ್ರ ಹಣ ತುಂಬಲೇಬೇಕು. ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನ ಆರಂಭದಲ್ಲಿ ನೀ ಮೊದಲು ಪತ್ತೆ ಹಚ್ಚು. ಆ ಹಣವನ್ನು ನಾವು ವಸೂಲಿ ಮಾಡುತ್ತೇನೆ. ಅವನು ಎಲ್ಲಿರುವನು? ಯಾವ ಊರಿಗೆ ವರ್ಗಾಯಿಸಿಕೊಂಡು ಹೋಗಿರುವನು? ಯಾರಿಗೆ ಗೊತ್ತು ಸಹೋದರ? ಕಾಲ ನೇಮವೇ ಎದುರಾಗಿ ನಿಂತಾಗ ನಾವೇನು ಮಾಡಲು ಸಾಧ್ಯ? ಈಗ ಹಣ ತುಂಬಬೇಕು. ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕು. ವಿಧಿಯಾಗಿ ಎದುರಾಗಿ ನಿಲ್ಲಬೇಕನ್ನ. ಈ ಜೀವ ನಿರ್ಜೀವವಾಗುವವರೆಗೂ ಅದು ನಮ್ಮನ್ನು ಬಿಡುವುದಿಲ್ಲ. ಬಂದದ್ದು ಬರಲಿ. ಈಗ ಹಣ ತುಂಬು. ಪ್ರಸಂಗಾನುಸಾರವಾಗಿ ತಿಳಿದು ನೋಡು. ಈ ಪಾಟ್ಲಿಯ ಶಕ್ತಿ ಏನೆಂಬುದನ್ನು ತೋರಿಸೇ ಕೊಡ್ತೀನಿ. ತೆಗೆದುಕೊಂಡು ಬಿಡ್ರಿ ಸಾಹೇಬ್ರೆ ನಿಮ್ಮ ಹಣವನ್ನು. ಆಯ್ತು ಶಿವಶಕ್ತಿಯವರೇ, ಈ ಪಾವತಿಯನ್ನು ಕಾಯ್ದಿರಿಸಿ ನಾನಿನ್ನು ಬರುತ್ತೇನೆ.
ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂತ ಬದುಕಬೇಕಪ್ಪ ರೈತ ಈ ಸಮಾಜದಲ್ಲಿ? ಎಂತ ದೊರೆಯಬೇಕಪ್ಪ ರೈತನಿಗೆ ಸ್ವಾತಂತ್ರ್ಯ? ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ, ಸ್ವಲ್ಪ ತಡೆದುಕೋ. ಶಿವಶಕ್ತಿಯವರೇ, ನಿಮಗೊಂದು ಪೋಸ್ಟ್ ಬಂದಿದೆ. ಶಕ್ತಿ, ಏನಾಯ್ತಣ್ಣ? ಅತ್ತಿಗೆ ಒಂದು ಗ್ಲಾಸ್ ನೀರು ತನ್ನಿ. ಸ್ವಾಮಿ, ಮಾವನವ್ರಿಗೆ ಏನಾಯ್ತು ಅಂತ ನೋಡ್ರಿ. ಏನಾಗಿಲ್ಲ ಅತ್ತಿಗೆ, ಸ್ವಲ್ಪ ಮೂರ್ಛೆ ಬಂದಂತಾಗಿದೆ. ಸಹೋದರ, ಎಂತ ಸಹಿಸಲಪ್ಪ ಈ ಸಂಸಾರದ ಭಾರವನ್ನು? ಕಡೆಯೆಲ್ಲ ಸತ್ತು ಹುಟ್ಟಿ ಬಂದದ್ದರಲ್ಲಿ ಕೇವಲ 4,000 ರೂಪಾಯಿ ಹಣ, ಅದು ಎಲ್ಲ ಹರಾಮ್ ಕೊರ್ರ ಪಾಲಾಯಿತು. ಪಂಪ್ ಸೆಟ್ ಕರೆಂಟ್ ಬಿಲ್ ತುಂಬಿದರು, ಈಗ ಮತ್ತೆ ತುಂಬಬೇಕೆಂದು ಬಂದಿದೆ ಸಹೋದರ. ಹೇಗೆ ಉಳಿಯಲಿ, ಹೇಗೆ ದೂಡಲಿ ಈ ಸಂಸಾರದ ಭಾರವನ್ನು? ಇದೇನು ಸ್ವಾಮಿ, ವಾರದ ಹಿಂದೆ ತುಂಬಿದ ಕರೆಂಟ್ ಬಿಲ್ ಮತ್ತೆ ಬಂದಿದ್ಯಾ? ಏನು ಮಾತನಾಡುವಷ್ಟು ನಿರ್ಗತಕನಾಗಿದ್ದೇನೆ ಗಂಗಾ. ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಈ ಹಾಳು ಸರ್ಕಾರವನ್ನೇ ಸುಟ್ಟು ಹಾಕಬೇಕೆಂದನಿಸುತ್ತದೆ. ಹೇಗೆ ಉಳಿಯಲಿ, ಹೇಗೆ ದೂಡಲಿ? ಓ ಶ್ರೀ ಗುರು ಗಂಗಾಧರೇಶ್ವರ, ನೀನೇ ಈ ರೀತಿ ಕಣ್ಣು ಮುಚ್ಚಿ ಕುಳಿತರೆ ನಾನೆಯಾಗಿಯೂ ರೈತ ಉದ್ಧರಿಸುವುದಿಲ್ಲ. ಈ ಜಗಕ್ಕೆ ರೈತನೊಬ್ಬನೇ ಅನ್ನದಾತನೆಂದು ಅಂದು ಇಂದು ಈ ಜಗದ ಲಂಚ ಕೋರರಿಗೆ ಅನ್ನದಾತನಾದನೆ. ಈ ಕಟಕ ಶ್ರೀಮಂತ ನೌಕರಸ್ಥರಿಗೆ ಹಣ ಕೊಟ್ಟು ಈ ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನಾನೆಯಾಗಿಯೂ ಈ ರೈತ ಉದ್ಧಾರವಾಗುವುದಿಲ್ಲ ತಂದೆ, ನಿನ್ನಾನೆಯಾಗಿಯೂ ರೈತ ಉದ್ಧಾರವಾಗುವುದಿಲ್ಲ. ಅಣ್ಣ, ಜೋಡೆತ್ತು ಕಟ್ಟಿ ಉತ್ತಿ ಬಿತ್ತಿ ಬೆಳೆದರು ಈ ರೈತ ಅಂದಿನಿಂದ ಇಂದಿನವರೆಗೂ ಉದ್ಧಾರವಾಗುತ್ತಿಲ್ಲ ತಂದೆ. ಅಳಬೇಡಣ್ಣ, ಅಳಬೇಡ, ಸಮಾಧಾನ ತಂದುಕೋ. ಎಂತ ಸಹಿಸಿಕೊಳ್ಳಲಿ ಸಹೋದರ? ಬ್ರಹ್ಮ ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಸೋಮ ರಕ್ಕಸನೆಂಬ ರಾಕ್ಷಸನು ಅವುಗಳನ್ನು ಕತ್ತರಿಸಿ ಈ ಜಗತ್ತನ್ನೇ ಕತ್ತಲೆಗೆ ನೂಕಿದನಂತೆ. ಈಗ ಈ ಚಾಂಡಾಲರು ಈ ರೈತನ ಕೈ ಕಾಲಗಳನ್ನು ಕತ್ತರಿಸಿ ಈ ಜಗತ್ತನ್ನೇ ಕತ್ತಲೆಗೆ ನೂಕುತ್ತಿದ್ದಾರೆ ಸಹೋದರ. ಅದನ್ನೆಲ್ಲ ನೀ ಹೆಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. 4 ವೇಳೆಗಳನ್ನು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಆ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮತ್ತೆ ಅವತಾರ ತಾಳಿ ಮತ್ತೆ ಈ ಸೃಷ್ಟಿ ನಡೆಸಿದಂತೆ ಈ ಜಗತ್ತಿಗೆ ಅನ್ನದಾತ ರೈತರೊಬ್ಬನೇ. ಎನ್ನುವ ಹಾಗೆ ನಾವು ಮಾಡದಿದ್ದರೆ ನಿನ್ನ ತಮ್ಮನೇ ಅಲ್ಲ. ನನಗೆ ನಂಬಿಕೆ ಇದೆ ಸಹೋದರ. ಹೇಳಿದ ಮಾತಿನಂತೆ ನಡೆದುಕೊಂಡ ಗಂಡು ಹೇಳಿಕೊಡುವನೇ ಗಂಡು ಗಲಿ ಎಂದು ಇರಲಿ. ಈಗ ಮುಗಿದು ಹೋಗಲಿ ನಿಮ್ಮಿಬ್ಬರ ವಿವಾಹ ಕಾರ್ಯ. ನಿಮ್ಮಿಬ್ಬರ ಬಾಳ ಬೆಳೆ ಹಬ್ಬಿ
ಬಂದು ಪತಿ ಆಶ್ರಯದಲ್ಲಿ ಬೆಳೆದು ಈ ಶಿವಗಂಗೆಯರನ್ನು ಹೃದಯದಲ್ಲಿ ಪೂಜಿಸುವುದನ್ನು ಮರೆಯಬೇಡ. ಇದೇ ನಮ್ಮ ಆಸೆ. ನೋಡಿ, ನಿಮ್ಮ ಮಾತನ್ನು ಎಂದು ಮೀರಿ ನಡೆಯುವುದಿಲ್ಲ. ನಿಮ್ಮ ಮಾತಿನಂತೆ ಬಾಳಿ ತೋರುತ್ತೀನಿ ಸಮಾಜದಲ್ಲಿ. ನನಗೆ ಆಶೀರ್ವಾದ ಮಾಡಿ.
ಅಂದ್ರೆ ಬಿಟ್ಟುವನ್ನು ಬೇಡ ಅಂದ್ರೆ ಬೇಡ ಮನಸ್ಸಿಗೆ ಗತೆ ಕೊಟ್ಟೆ ತನ್ನ ಎಲ್ಲ ತನಗೆ ವಯಸ್ಸಿಗೆ ಜಗವ ಮರಿ ಅಳುವ ಮರೆ ಅಮೆರಿಕ ಅಮೆರಿಕ. ನಮಸ್ಕಾರ ಬಾಸ್. ನಮಸ್ಕಾರ. ಶ್ರೀಗಂಧದ ಲೋನನ್ನು ಇಳಿಸಿದರ ಸುತ್ತ 20 ಹಳ್ಳಿಗೆ ಕಂಟ್ರಿ ಸಾರಾಯನ್ನು ಸಪ್ಲೈ ಮಾಡಿದರ ದಣಿ ಗಂಧದ ಲೋಡ್ ಕಳಿಸಿದ್ದಾಯ್ತು. ಕಂಟ್ರಿ ಸಾರಾಯಿ ಬಟ್ಟೆಯಿಂದ ಇಳಿಸಬೇಕೆನ್ನುವ ಚರಲ್ಲಿ ಅಬಕಾರಿ ಖಾತೆಯ ಮ್ಯಾನೇಜರ್ ಸಾಹೇಬರು ನಮಗೆ ರೇಡ್ ಮಾಡಿಸಿ ಎಲ್ಲ ಮಾಲನ್ನು ಉರುಳಿಸಿ ಹೋದರೋದಣೆ. ಏನು? ಅಬಕಾರಿ ಖಾತೆಯ ಮ್ಯಾನೇಜರ್ ಈ ಗೌಡನ ಮಾಲಿಗೆ ರೇಡ್ ಮಾಡಿಸಿದನ? ಅಲ್ಕಾನನ ಮಕ್ಕಳ್ಯ, ಅವನು ನನ್ನ ಪಟ್ಟಿ ಸಮೀಪ ಬಂದಾಗ ಅವನ ಗಟ್ಟೆ ಹಾಕಾಕ ಏನು ದಾರಿ ಆಗಿದ್ರೆ ನಿಮಗ? ಹಿಡಿಯಬೇಕೆನ್ನುಷ್ಟರಲ್ಲಿ ಓಡಿ ಹೋದರು ದನಿ. ಏನು? ಓಡಿ ಹೋದರು ಎನ್ನಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಚಿಕ್ಕುಂಡಿ ರವಿಶಂಕರ್ ಈ ಗೌರವ ಎದುರಿಗೆ ಎದ್ದು ನಿಂತನೆಂದರೆ ಅದು ಅವಮಾನ, ಅವಮಾನ. ಯಾಕೆ ದನಿ? ಹೋಗಲಿ ಕನ್ನಡದ ನಾಡಿನಲ್ಲಿ ಒಟ್ಟಿ ಹಾಲ್ ಗ್ರಾಮದ ಗಂಡುಗಳಿ ಎಚ್ಚಿಕೊಂಡಿರುವ ಈ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಶಂಕರನನ್ನು ತರದಂಡೆಯನ್ನು ತಂದು ನನ್ನ ಕಣ್ಣು ಮುಂದೆ ಅವನು ಪಡೆದು ನನ್ನ ಕಂಟ್ರಿ ಬಾಯಿಗೆ ಸುಟ್ಟು ಬಿಡಲೇ ನಾಡೇಜನ್. ಆಯ್ತು ದನಿ, 20 ಹಳ್ಳಿಯ ಒಡೆಯನಿಗೆ ಕಡು ವೈರಿಯಾಗಿ ನಿಂತಿರುವ ಆ ಪಂಡ ಶಿವಶಂಕರ ಅವನ ಹೆಂಡಂದಿರ ಮಕ್ಕಳ ರುಂಡ ಕೊಯ್ದು ಮನ ಬಾಗಿಲಿಗೆ ಕಟ್ಟಿ ಈ ಪುಡಾರಿ ನನ್ನ ಮಗ ರವಿಶಂಕರನ್ ತಂದು ಹಿಡಿದು ಸುಡದಿದ್ದರೆ ನನಗೆ ಕೊಡ್ಲಿಕ್ಕಾಗಂತ ಕರಿಬೇಡ್ರಿ. ಹೋಗಲಿ ಆ ಬಿಡಾಡಿ ನನ್ನ ಮಗ ರವಿಶಂಕರ್ನ ಕಂಟ್ರೋಲ್ ಗಾಡಿ ಕಾಲನ್ನು ಹೇರಿಕೊಂಡು ಬರುತ್ತದೆ. ಅದನ್ನು ದಾರಿಯಲ್ಲಿ ನಿಲ್ಲಿಸಿ. ಆಯ್ತು ದಣಿ, ಅದರೊಳಗಿರುವ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡಿರಿ. ಆ ಬಡ್ಡಿ ಮಗ ಡ್ರೈವರ್ ನಿಮಗೇನಾದರೂ ಎದುರಾದರೆ ಅದೇ ಗಾಡಿಯಲ್ಲಿ ಹಾಕಿ ಕೊಟ್ಟು ಬಂದು ಬಿಡಿ. ಆಯ್ತು ದಣಿ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಬೆಪ್ಪನ ಮಕ್ಕಳಿಯ ಅಪ್ಪನ ಎಂದು ಕಪ್ಪೆಯಂತೆ ದರಿಯಂತೆ ಕುತ್ತು ಕಾಲ ಕಳೆದರೆ ಮೊದಲು ಗುಂಡಿಡುವೆ ನಿಮ್ಮ ಎದೆಯ ಗುಂಡಿಗೆ. ನಿಮ್ಮ ಅಪ್ಪಣೆ ಅಂತ ಆಗಲಿದ್ದಾನೆ. ಮಿಡಿದಾಗರ ಹೆಣೆಯನ್ನು ತಿಳಿದು ಒಂದನೇ ಚಂದ್ರ ಮಿಸ್ಟರ್ ರವಿಶಂಕರ್ ಕಡುವೈರಿ ಗೌಡನಂದು ನನ್ನ ಕಂಟ್ರಿ ಮಾಲಿಗೆ ನನ್ನ ಕಂಟ್ರಿ ಕಾಲಿಗೆ ಬೆಂಕಿ ಇಟ್ಟು ಬಿಟ್ರೆಯಲ್ಲ, ಅದೇ ಸೇಡಿಗಾಗಿ ನಿಮ್ಮ ಜೀವಕ್ಕೆ ಬಂದಿತ್ತು ಅಂತ್ಯ. ಆ ಸೇಡಿನ ಸಾಗರದೊಂದಿಗೆ ಹರಿದು
ಪೆಟ್ರೋಲ್ ಕಾರಿನ ಸಂತೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿರುವ ಆ ಶಿವಶಕ್ತಿಯ ಬಾಯಿಗೆ ಬೆಂಕಿ ಹಚ್ಚಬೇಕಾಗಿದೆ. ಬೆಂಕಿ ಹಚ್ಚಿ ಸುತ್ತು ಹಳ್ಳಿಗೆ ಹೆಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ರುದ್ರೇ ಗೌಡನೇ ಅಲ್ಲ. ಹಿತ್ಲಾಗ ಏನ್ ಮಾಡಕ್ ನಿಮ್ಮ ಕಡೆನ ಹೊಂಟ್ರಿ ನೀನ ಮಾಡಿಸ್ಕೊಳಕೈತಂದ್ರ ಮಾಡಿ ಕಳ್ಸಾಕ್ ನಂದೇನು ಗಂಟು ಹೋಗ್ತೈತಿ ಮಾಡೋ ತೆಗಿದು ಜಂಪರ್ ತಗದಾಕವ್ರು ಇಂಜೆಕ್ಷನ್ ಮಾಡ್ಬೇಕ ಮಾಡ್ತಾರೆ ಅಂತೀನಿ ಏನೋ ವಿಚಾರ ಜಡ್ ಅಂತ ಕೇಳಾರ ಹಂಗ ತೆಗಿ ಮಾಡ್ತಂದ್ರೆ ಹೆಂಗ್ರಿ ನಿಮ್ ಇಂಜೆಕ್ಷನ್ ನೋಡ್ತೇನಿ ನನ್ನ ಇಂಜೆಕ್ಷನ್ ಎಂತ ಹೋದವು ಯಾವ ರೋಗಿಗೆ ಯಾವ ಔಷಧ ಕೊಡ್ಬೇಕು ಯಾವ ಚೀಟಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಇದೆಲ್ಲ ನನಗ ಸರ್ವಿಸ್ ಆಗಿರ್ತದೆ. ನೀವ್ ಹೇಳ್ಬೇಕು ಸ್ವಲ್ಪ ಸಸ್ತದಾಗ ಮಾಡ್ತಿರ್ಬೇಕಲ್ಲ. ಸಸ್ತಾದಾಗ ಹಾಕಾಕ್ತೇನಿ ಪುಕ್ಸೆಟಿನ ಮಾಡ್ಕೊಂತ ಪುಕ್ಸೆಟಿ ಮಾಡಿ ನಮ್ಮಪ್ಪ ತೆಲಿ ತಟ್ಟಿ ಹಾಕೊಂಡ ಅದನ್ನ ನನಗೂ ತಲಿ ಸಿಗ್ಯಾನ ಆಲೇ ಪುಕ್ಸೆಟಿ ಮಾಡಾಕ ಸಿಕ್ ಹೊಲ ಮೇವು ದೇವ್ರ ಪಣ ಮಾಡಿ ನಮ್ ನಿಮ್ ಯಾವಾರ ಇರ್ತಾವ. ಹಂಗಿದ್ರ ಒಂದ್ಸಲ ಚುಚ್ಚು ಇಂಜೆಕ್ಷನ್ 2 ಸಲ ಚುಚ್ಚಿರ ಪೇನ ಮಾಡ್ಕೊಂತ ಹೌದು ನನ್ನ ಗಂಡ ನನ್ನ ಬಾಯದಿಂದ ಹೌದು ನನ್ನ ರಂಬೆ ಬಂಗಾರದ ಗೊಂಬೆ. ಹಾಗಾದ್ರೆ ಬೇಗ ಬರಲ್ಲ ಸೂಪರ್ ಸ್ಟಾರ್ ಅಷ್ಟ ಅಲ್ಲ ಡಬಲ್ ಸ್ಟಾರ್ ಕಾಕ ಪ್ರೇಮಗೀತೆ Thank you.
ಕೊಟ್ಟ ಇಂಥ ಸಣ್ಣ ಸರಿಯಾಗಿಲ್ಲ ಒಂದ ಕೊಟ್ಟ ಉದ್ದ ಗುಂಗಿ ನಿಲ್ಲುವುದಿಲ್ಲ ಒಂದು ಸೂಜಿ ಮಾಡ್ತೇನೆ ಎರಡು ಗುಳಿಗೆ ಕೊಡ್ತೇನೆ ಒಂದು ಸೂಜಿ ಮಾಡ್ತೇನೆ ಎರಡು ಗುಳಿಗೆ ಕೊಡ್ತೇನೆ ನಿನಗೆ ನೀರು ಕೊಡ್ತೀನಿ ಕಣ್ಣ ಮುಚ್ಚಿ ನಿಂಗೆ ನಿನಗೆ ನೀರು ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ 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 ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ 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 ಇಲ್ಲೇ ರೋಡ್ನಾಗ ಚಲೋ ಮಾಡ್ಯಾರು ನಿಮ್ಮ ಅವ್ರ ದೂರರ ಹೋರ್ ಊರರ ಬೆಟ್ಟ ಜೋಡಿ ಸುಡಿಲ್ ಮಾಲಾಸಿರಿ ನಿಂತಾನೆ ನಿಂತಾರ ಮಾತು ಡಾಕ್ಟರ ಏನ ಚೆನ್ನ ನಿಮ್ಮ ಅಪ್ಪ ಜಡ್ ಆಗೈತೆ ಅಂತ ಸುಳ್ಳು ಹೇಳ ಈ ತಗಲು ಮಾತಿ ಡಾಕ್ಟರ್ ಜೊತೆ ಹಾರ್ಯಾಡಿ ಕುಣಿಯಾಕ ಬಂದಿ ನನ್ನ ಗಾಡಿಯಾಗ ಹತ್ತು ನಡಿ ಮನಿ ಹೋಗೋಣ ಪೂಜಾ ಕಡಿ ಬಿಟ್ಟಂಗ ಬಂದವು ನಂಗೆ ತೋರ್ಸು ಮಂಗಪ್ಪನವ್ರ ಅಲ್ಲೋಲೆ ನಿನ್ನ ಮಸಡಿ ಒಮ್ಮೆರ ಕರಡಿಯಾಗ ನೋಡ್ಕೊಂಡಿ ಮಗನ ನಿನ್ನ ಮಸಡಿ ಅನ್ನೋದು ಮೈಂಡ್ ನಮ್ಮ ಓಣ್ಯಾಗ 101 ವಯಸ್ಸಾದ ಮುಜಿಕ್ ಸಾಯ್ತು ಮಗನ ಆಕಿ ತೆಲಿಯಾಗಿಲ್ ಡಬರಿ ಆಗೈತು ಮಗನ ಈಕಿನ ಕೈ ಹಿಡಿದು ಹಾರ್ಯಾಡಿ ಕುಡಿಯಾಕ ನಿನ್ಗೆ ಯೋಗ್ಯತೆ ಐತಿ ಒಂದಿಟ್ರ ಯಾಕಿಲ್ಲಪ್ಪ ಹಿಡಿದ ಕಾಣತ್ತ ನೋಡ ಸೈನ್ಯ ಸೈನ್ಯ ನಡಿ ಆರಾಮ್ ಮತ್ತೆ ಸಿರಿ ಮನಿ ಹೋಗ ಇಬ್ರು ಕೂಡಿ ಮಲ್ಕೊಂಡು ಅಂತ ಏನ್ ಮಾಡ್ತೀವಿ ಮಗನ ಸುದ್ದ ಗಾಡಿ ಹಿಡಾಕ್ ಬರಲ್ಲ ಮಗ ಹುಡುಗಿ ಕೈ ಹಿಡಿಯತಾನ ಸರಿಲೇ ನಾನು ಬಲಿ ಅದ ಏ ಚಂಡ ಇವನೇನ್ ಮಾಡ್ತಿ ನನಗೆ ನೀ ಬರ ಒಂದ ಚುಮ್ಮ ಇಲ್ಲಿ ಕೊಟ್ರು ನೋಡಲ್ಲ ಆರ್ತಿ ಅದ್ರ ಮ್ಯಾಲ ಅಡ್ಡಾಡೆ ಬಂದ್ಬಿಡ್ತಾನ ಒಟ್ಟ ಮಗನ ಮುಖ ಅನ್ನೋದ 400 ಉಳಿಗೆ ಹೊಕ್ಕಲ್ಲ ಚಕಡಿ ಬಂಡಿ ಗಾಯ ಆಗೈತೆ ಅಲ್ಲ ನಿನಗೆ ಯಾವಾಗ ಮುತ್ ಕೊಡ್ತಾಳೆ ಅಕ್ಕಿ ಚೈನೆ ಡಾಕ್ಟರ್ ಬಂದ್ ಕೊಡು डॉक्टर साहिबा चांदनी चांद से होता है सितारों से नहीं लेकिन मोहब्बत एक से होते हजारों से नहीं ಮೊದಲು ನಾ ಪ್ರೀತಿಸಿ ಲೇಕಿನ್ ನಿನಗೇನು ಕೊಡ್ತಾಳಕ್ಕೆ ಮೊದಲ ನಾ ಆಮೇಲೆ ನೀ ಚಂಡಿ ಸೀದಾ ನಿಂದ್ರ
ನಾ ಏನಾರ ನಿನ್ನ ವರ್ಣನೆ ಮಾಡಕ್ ಚಾಲೂ ಮಾಡಿನ ಅಂದ್ರ ಮಾಡಿದ್ರ ನೀ ಸಿಗದ ಬಂದು ನನಗೆ ಮೊತ್ತ ಕೊಟ್ಟಿರ್ಬೇಕ ಹೌದಾ ಡಾಕ್ಟರ್ ಅಡಿಗೆ ಮನೆ ಹಿಡಿಕೊಂಡು ಕೂತಿರ್ಬೇಕ ಏನು ನಿನ್ನ ದುಂಡಾದ ಸುಂದರ ದೇಹ ಏನು ನಿನ್ನ ಸೂರ್ಯನಂತ ಕೆಂಪಾದ ಮುಖ ಏನು ನಿನ್ನ ಮುಂದಲೇ ಕೇಶ ರಾಶಿಗಳು ಚೆನ್ನಿ ನೀಟ್ ವರ್ಣನೆ ಮಾಡ್ತಾ ಮಗನ ನೋಡು ನೀ ಹಂಗ ವರ್ಣನೆ ಮಾಡ್ತೀಯ ಸರಿಲೇ ಮಗನ ಸರಿ ಕೂತಾಗಿ ವರ್ಣನೆ ಮಾಡಕ್ ಬರಲ್ಲ ಜಾನ್ಯ ಹೇಳು ಜಾನ್ಯ ಏನು ಏನು ನಿನ್ನ ನೀಳವಾದ ವೈತಲಿ ಸೋ ನೈಸ್ ಏನು ನಿನ್ನ ಚಂಡ ಸಂಪಿಗಂತ ಕಿವಿಗಳು ಹೌದು ಏನು ನಿನ್ನ ಕಾಮನ ಬಿಲ್ಲಿನಂತ ಹುಬ್ಬುಗಳು ಹೌದಾ ಏನು ನಿನ್ನ ದಾಳಿಂಬೆ ಬೀಜದಂತ ಹಲ್ಲುಗಳು ಏನು ನಿನ್ನ ತೊಂಡೆಯಲ್ಲಿನಂತ ಎಲ್ಲಾರ್ಗೂ ಬೀಗ ಬಾಯಿ ಮಾಡಿಸಿದ್ರು ತುಟಿಲೇಪ ಹಿಂಗೇನೋ ಮಾರಾಯ ಎಲ್ಲ ಮಂದಿ ಬಾಯಿ ಮಾಡ್ಕೊಂತಾನೆ ಒಮ್ಮೆ ಮೊದಲು ಅವಾಗ ಹೊಸೂರವ್ರ ಬಾಯಿ ಮರು ಬರ್ತಾನೆ ಯಪ್ಪ ಯಾಕೆ ಹುಚ್ಚಿಡ್ದಂತ ಹೊಯ್ಕೊಂತ ಬಂದಿ ಏನ್ ಹೋಯ್ತು ಹೋಗ್ಕೊಂತ ಬಂದಿರಿ ನೀ ಅವ್ರ ಮೇಲೆ ಕುಂತ ಹಾಕಿದ್ರು ನಿನಗೆ ಒದ್ಯಾಕೆ ನಡೆದಿಲ್ಲ ಮಾವ ನಿನ್ನ ಕಾಲ ಸೊತ್ತೈತಿ ನೀ ಯಾವಾಗ ಒದಿತಿ ನನಗ ಚನ್ನ ಕನ್ಯಾ ನಿನಗೈತಿ ಸಣ್ಣ ಒಳಗ ಮಗನ ಮಗನ ಚೆನ್ನ ಹಾಕೊಂಬಂದಲ್ಲೇ ಚೆನ್ನ ಕನ್ಯಾ ಊಟ ಮಟ್ಟ ಹಾಡಿ ಕುಂದ ಮಗನ ಅದರ ಬಂದ ಸಂಪನ್ನಾಗಿ ಮಾತಾಡ್ತಿ ಯಾರೇ ನಾವು ಮಾತಾಡೋರು ಬಾ ಏ ಡಾಕ್ಟರ್ ತಲಾಟಿ ಹೇಳ ನೀ ಏನ್ ಲೆಕ್ಕ ಕಕ್ಕ ಅನ್ಕೊಂತ ಹೇಳಿ ನಿನ್ನ ಸರಿಯಾಗಿ ಮಾತಾಡಕ್ ಬೋಲಿ ಹೇಳಿ ಅಪ್ಪ ನೀ ಕಕ್ಕ ಅನ್ಕೊಂತ ಮಗನ ನನ್ನ ಮಗನ ಕುಕ್ಕಾಕ್ ಬಂದ ಅಂದ್ರ ನೀನು ವಾಟರ್ ಟೂಬ್ ಅಂತ ಮುಗ ಕಿತ್ತಿದ್ದಲ್ಲ ಹುಷಾರ್ ಮಗನ ಅಲ್ಲ ಇಂತ ಬಂಗಾರ ಅಂತ ತಂದ ಬೀದಿಗೆ ಬಿಟ್ರೆ ಯಾವ ಬಿಡ್ತಾನು ಪಂಡಿತನ ಮಕ್ಕಳ ನೀವೊಬ್ಬ ಕತ್ತಿ ಕಾಲ ಇಡ್ರಿ ನೀವೊಬ್ಬ ಕುರಿ ಕಾಲ ಇಡ್ರಿ ನೀವೊಬ್ಬ ಚಮರ್ಗೇಡಿ ನೀವೊಬ್ಬ ಕಮರ್ಗೇಡಿ ನಾನು ಪಿತೃ ಬಿಲ್ಲಿ ಅಲ್ಲ ಡಿಂಗ್ರಿ ಬಿಲ್ಲಿ ಮಕ್ಕಳ್ಯ ನಿಮ್ಮಲ್ಲೇ ಮಾತಾಡಕ ನಮ್ಗೆ ಟೈಮ್ ಇಲ್ಲ ಯಾವ ಚೆನ್ನಕ ಏನ್ ಪಾಪ ನಡಿ ನಾವು ನಡಿ ಮಣ್ಣು ನಡಿ ಅಂತ ಈಗ ಮತ್ತೆ ಏನ್ ಮಾಡುವ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಗಿಚ್ಚಿಕುನಿ ತಾಳಯಪ್ಪ ತಕ್ಕತ್ತಯ್ಯ ಬರ್ಸ ಅಂದ ಬರ್ಸ ತಾಳೆ ಮೈಗೆ ಮಯ್ಯ ಎಲ್ಲದ ಗಾಡಿ ಹೊಂಟ ರೈ ರೈ ಸೈ ಸೈ ರೈ ರೈ ಸೈ ಸೈ ರೈ ಏನಾದ್ರು ಬಿಡುವುದಿಲ್ಲ ಒಂದ ಕೈಯ ಎಲ್ಲದಕ್ಕೂ ನಿಂತಿ ನನ್ನ ಸೈ ಜಡ ಮಾಡ ಒಂದ ನೀ ಒಂದ ಬಾಯ್ ಕುಣಿಬಾ ನಂದೋರಿ ತಂದತೆ ಕುಣಿಬಾ ನಂದೋರಿ ತಂದತೆ
ಹದಿನೈದು ವಯಸ್ಸ ಡ್ಯಾನ್ಸ ಬಿಟ್ಟಂಗೆ ಬೆಸ ಸದ ಎತ್ತೆ ಕೊನಸ ನೋಡ ಪೀಸ ಇನ್ನು ಮ್ಯಾಲ ಮನಸ ನಾನಂದಿನ ಕನಸ ವಯಸ್ಸ ಇದ್ದಾಗ ಮಾಡೋಣ ವಾಸಸ ಎನ್ನ ಗಿಚ್ಚಿಕೊಂಡು ತಲೆಯ ಕತ್ತಯ್ಯ ಅಂದವಂಸ ತಲೆ ಮೈಲಿಗೆ ಮಲ್ಲ ಸತ್ತ ಇಲ್ಲ ಬಳಿ ಹೊಂತಂದ ರೈರೇ ಸೈ ಸೈ ಅಂದಂಗ ರೈರೇ ಸೈ ಸೈ ಅಂದಂಗ ರೈರೇ ಅದಿಗೋದು ಬಣ್ಣ ಶಿವರ ಹೆಣ್ಣ ಬಿಡುಗಿಲ್ಲ ನಿನ್ನ ಹುಚ್ಚ ಹಿಡಿಸಿ ನನ್ನ ಹರಿಯದೇವನ ಸೌಂದರ್ಯ ನೀನ ಅಲ್ಲಿ ಹೂವಿನ ಮೈಮಣಿನ ಯಾರು ಮೊದಲದ ಕಣ್ಣವಿಲ್ಲ ಈ ಹೆಣ್ಣಿನ ಎನಗೆ ಚಿನ್ನ ತಲೆಯ ಬದುಕಯ್ಯ ವರ್ಷ ತಲೆಮೈಗೆ ಮಯ್ಯ ಇಲ್ಲದ ಗಾಡಿ ಹಂತಂಗ ಸೈ ಸೈ ಹಂತಂಗ ಯವ್ವ ನಡೆಯವ್ವ ಸಾಕು ಹಿಡಿಯವ್ವ ಸಾಕು ಹೋಯ್ತದೆ ಬಾಳೆ ನಿಂದ್ರಿಲ್ಲ ನಾನಿತ್ತು ನಮ್ಮ ಮಗ ಅವನ ಮಗನಿತ್ತ ಗಣಪತಿ ಇಲ್ಲ ಬಲಾನ ತಗೊಂಡು ट्रैक्टर का नंबर टेलर के पीछे क्या है ट्रैक्टर का नंबर टेलर के पीछे लड़की का जवानी कमर का नीचे मुझे तेरे जैसे लगता ನಿನ್ನ ಪ್ರೀತಿಯ ಕಸಗಲಿಲ್ಲ ಕಂಡ ಕನಸ ನನಸಾಗಲಿಲ್ಲ ನಿನ್ನ ಪ್ರೀತಿಯ ಕಸಗಲಿಲ್ಲ ಕಂಡ ಕನಸ ನನಸಾಗಲಿಲ್ಲ ಡಾಕ್ಟರ್ ಸಾಹೇಬ ನಾನು ಕೊಂಟ ತಲಾಟಿ ಮಾವ ಚಲೋ ಮಂಗಳಾರತಿ ಮಾಡಿ ಹೋದ್ ನಿನ್ನ ಮುಗಕ್ಕ ಬಿಡಲೆ ಇಂಥ ಮಂಗಳಾರತಿ ನಮಗ್ ಅಮಾಯಸ್ಗೊಂದ ಹೂನಿಗೊಂದ ಹಬ್ಬ ಇದ್ದಂಗ್ರಿ ನಿನಗೆ ಅಮಾಜ್ ಒಂದು ಹುಡುಗಿ ದಿನ ಅದನ್ನ ತಗದ್ ನಿನ್ನ ಮಾತು ಬೇಸ್ಬೋದನ ಮತ್ತೆ ನಿನ್ನ ಮುಗಳು ಮಂಗಳಾರತಿ ಅಂದ್ರೆ ನಿನಗೇನು ಹೌದು ಇದ್ದಂಗನಪ್ಪ ಹಬ್ಬ ಇದ್ದಂಗ ಹೋಗಲೇ ನೀ ಹುಡುಗರಾಗ ಏನ ನೀ ಹುಡುಗರಾಗ ಆಟದಾರಿ ಹಿಡದ ಆಕಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಏನ ಬಾಳಕಿ ಯಾರು ಹೋಗ ಮಾಡ್ಕೊಂಡು ಹೊಳಿ ಬರ್ತಾನೆ ನೋಡಿ ಮಗನ ರಾಜು ಪೆಂಡಲ್ ಸುಮ್ಮನೆ ಪ್ರವೀಣ್ ತಾಗದವರಿಗೆ 20 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ 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 ಧನ್ಯವಾದಗಳು
ಕಣ್ಣಿಟ್ಟ ಯಮುನೆ ಇನ್ನು ಶಕ್ತಿಯ ಮಡದಿ ಬಿಡದ ಬೆನ್ನತ್ತಿ ಕಾಡುವ ನನ್ನ ಆಸೆ ಪೂರೈಕೆಯಾಗಬೇಕಾದರೆ ನಾನು ಆ ಗಂಗೆಯನ್ನು ಕಾಣಲೇಬೇಕು. ಗಂಗಾ 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 ಹೆಸರಿಗೆ ತಕ್ಕಂತೆ ಗಂಗಾ. ಗಂಗಾ ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ನಿನ್ನ ಶಿವ ನಾಳಿಗೆನೇ ನನ್ನ ಕೈವಾಡದಿಂದ ಆ ಗೌಡನ ಮನೆಗೆ ನರಬಲಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆಯನ್ನಿಟ್ಟ ಈ ಚೆಲುವ ನಾಗರಾಜ ಆಗುವನು ನಿನ್ನ ಹೃದಯದ ದೊರೆ. ವಿಷಯವನ್ನು ಆ ಗೌಡನ ತಲೆಯಲ್ಲಿ ಬಿಟ್ಟು ನಿನ್ನ ಗಂಡನನ್ನು ಅದೇ ಗೌಡನಿಂದಲೇ ಗುಂಡಿಕ್ಕಿಕೊಂಡು ವಿಧವೆಯಾದ ನಿನ್ನ ಗಂಡನ ನಾಗದಿದ್ದರೆ ನನ್ನ ಹೆಸರು ಚೆಲುವೇರ ಚೆಲದಂಕ. ಚೆಲುವೇರ ಚೆಲದಂಕ ನಾಗರಾಜನೇ ಅಲ್ಲ. ಅಗಿಸ್ಮೆ ಬಗೀಚಾ ಅಗಿಸ್ಮೆ ಬಗೀಚಾ बगीच में बंदर गंगा तू है मेरे दिल के अंदर. ಅವಸರದಲ್ಲೇ ಆನಂದದ ಭಾಸ್ಕರನ ಉದಯಿಸಿ ಬಂದಾಗ ಎಲ್ಲವೂ ಒಳ್ಳೆ ಸಮಯವೇ ಆಗಿರುತ್ತೆ. ಏನು ಹೇಳ್ತೀರಿ ಗಂಗಾ? ನೋಡಿ, ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದೇ ಗಂಗಾ, ನೀನು ನನ್ನ ಮಗುವಿನ ತಾಯಿ ಆಗುತ್ತಿರುವೆಯಾ? ನಿನಗೇನು ಬಹುಮಾನ ಬೇಕು ಕೇಳು ಗಂಗಾ, ಕೇಳು. ನೋಡಿ, ನಮ್ಮಿಬ್ಬರ ಪ್ರೀತಿಗೆ ಜ್ಯೋತಿಯಾದಾಗ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನ್ ಕೊಡಲು ಸಾಧ್ಯ ಇಲ್ಲ. ಗಂಗಾ ಗಂಗಾ, ಎಂತಹ ಸಮೃದ್ಧಿ ಹೆಂಡತಿ ಸಿಕ್ಕಿಲ್ಲ ನೀ ನನ್ನ ಬಾಳಿಗೆ. ಬಿಸಿಲಿನಿಂದ ಕತ್ತರಿಸಿದ ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿ ಆಮೇಲೆ ಗಂಡನ ವರ್ಣನೆ ಮಾಡ್ತಾ ನಿಂತ್ಕೊಳ್ಳಿ ಆಯ್ತಾ? ಗಂಗಾ, ಈ ಹಸುವಿನ ತಪಿಸೆಯನ್ನೇ ನೀಗಿಸುವ ವಿಷಯ ನೀ ನನಗೆ ಅರ್ಪಿಸುವಾಗ ನನಗೆ ಎಂದಕ್ಕೆ ಬೇಕು ಗಂಗಾ ಊಟ? ಹೌದಾ? ಸೂರ್ಯನ ಮುಖವನ್ನೇ ಮರಿಮಾಸುವ ಸಿರಿಮಾವಿನ ಗೊಂಚಲ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಮಾರೆ ಗಂಗಾ.
ಮಾತು ನೋಡಿಲ್ಲ ಪಾಟಿಗೆ ಊಟ ಆಮೇಲೆ ಮಾಡುತ್ತೇನೆ ಗಂಗಾ. ಫಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನು ಮೊದಲು ಕಡಿದು ಹಾಕುತ್ತೇನೆ. ಗಿಡ ಕಡಿಯುವುದನ್ನು ನಿಲ್ಲಿಸು. ಯಾಕೆ ಗೌಡ್ರಿ? ಯಾಕೆ ಅಂತ ನನ್ನನ್ನು ಕೇಳುತ್ತಿರಲಿಲ್ಲ ಮಗ. ಇದು ಯಾರ ಹೊಲ ಅಂತ ತಿಳಿದು ನೀನು ಕಲಿತಿರುವೆ. ನನ್ನ ಹೊಲದಲ್ಲಿರುವ ಗಿಡವನ್ನು ಕಡಿಯಲಿಕ್ಕೆ ನಾನಾದರೂ ಅಪ್ಪಣೆ ತೆಗೆದುಕೊಳ್ಳಬೇಕೆ? ಅಥವಾ ನೀವೇನಾದರೂ ಫಾರೆಸ್ಟ್ ಆಫೀಸರ್ನ? ಅಲ್ಲಕ್ಕ ನನ್ನ ಮಗನೇ, ಈ ಹೊಲ ಯಾರು ಎಂದು ತಿಳಿದು ಈ ಗಿಡವನ್ನು ನೀನು ಕಲಿತಿರುವೆ. ಈ ಹೊಲ ನನ್ನದೇ ಮಗನ, ನನ್ನದು. ಗೌಡ್ರ, ಹೊಲ ನನ್ನದನ್ನಲಿಕ್ಕೆ ನೀವೇನು ನಮ್ಮ ಮನೆಯ ಮಗನೇ? ಲೇ ಶಿವ, ನಿನ್ನ ಮನೆತನ ಅಡಚಣೆಗೆ ನನ್ನ ಹತ್ತಿರ 20,000 ರೂಪಾಯಿ ಇಸ್ಕೊಂಡು ಹೊಲವನ್ನು ಬರೆದುಕೊಟ್ಟಿರುವಲೇ ಮಗನ. ಈಗ ನನಗೆ ತಿರುಗಿ ಬೀಳುವಲ್ಲ. ಏನ್ರಿ ನೀವು ಮಾತನಾಡುತ್ತಿರುವ ಮಾತು? 25,000ಕ್ಕೆ ಈ ಹೊಲ ನಾನು ನಿಮಗೆ ಖರೀದಿ ಬರೆದುಕೊಟ್ಟೇನೆ. ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 10,000 ರೂಪಾಯಿ. ಅದು ಬಡ್ಡಿಯಂತೆ ಮಾತನಾಡಿ ತಂದಿರುತ್ತೇನೆ. ಅದನ್ನು ಬಿಟ್ಟು
ಯಾಕೆ ಲೆಕ್ಕ ಮಾಡೋರ್ನ ಅದಕ್ಕೆ ನಮ್ಮ ಕುಲ್ಚಾರ್ಯವ್ರು ಅಂತಾರ ನೀನು ಜೋಳದ ಕೂಡ ಸುಟ್ಟದಂತ ಹೇಳಿ ಓಡಿ ಬಂದ ಗೌಡ್ರ ಜೋಳಗೂ ಸುಡತ್ರಿ ಒಂದ್ 25,000 ರೂಪಾಯಿ ಕೊಡಂತ ಈಗ ಎಲ್ಲ ಬಿಟ್ಟು ಹೊಲ ಗಿಡ ಕಳ್ಕೊಂಡ ಬಾಯಿ ಮ್ಯಾಗ ಕಲ್ಲಾಟು ಹೆಂತಲ್ಲ ಹಾಕು ಜೋಳಿಲ್ಲ ಕುಲಕರ್ಣಿ ಅವರೇ, ಅನ್ಯಾಯವಾಗಿ ಬಡ ರೈತನ ಗೋನು ಈ ಬಡ ರೈತನ ರಕ್ತ ಹೀರಬೇಡರಿ. ನಿಮ್ಮ ಕಾಲಿಗೆ ಬಿದ್ದಾದರೂ ಬೇಡಿಕೊಳ್ಳುತ್ತೇನೆ. ನನ್ನ ಈ ಭೂತಾಯಿ ಆಣೆಯಾಗಿಯೂ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 10,000 ರೂಪಾಯಿ. ಈಗ 20,000 ಅನ್ನುತ್ತಿರುವಲ್ಲ, ಎಲ್ಲಿಂದ ತೀರಿಸಲಿಯಾ 20,000 ಹಣವನ್ನು? ಆಯುವರೆಗೂ ನಿನ್ನ ತಮ್ಮನನ್ನು ಮನೆಯಲ್ಲಿ ದುಡಿದು ಮುಟ್ಟಿಸಲಿಕ್ಕೆ ಹೇಳು. ಇಲ್ಲವಾದರೆ ಈ ಫಲ ನನ್ನದಲ್ಲ ಅಂತ ಹೇಳು. ಗೌಡ್ರೆ, ಈ ಹೊಲ ನನ್ನದಲ್ಲನೆಂದು ಹೇಳುವೆನು ವಿನಃ ನನ್ನ ತಮ್ಮನನ್ನು ನಿಮ್ಮ ಕೈ ಕೆಳಗೆ ಕೆಲಸಕ್ಕೆ ಕಳಿಸಲಾರೆ. ಕೂಡಸದಿದ್ದರೆ ಕೆಳಗಾಲ ಸಲ್ಲಿಸುತ್ತದೆ ಈ ನಿನ್ನ ದೊಡ್ಡ ಸಂಸಾರಕ್ಕೆ ಮಗನ ಸಂಸಾರಕ್ಕೆ. ಹೊಲದ ಸಲುವಾಗಿ ಸಾಲ ತಗೊಂಡಿದ್ದು ಬರು ಪಟ್ಟಿದ್ದ ಸರಿಯಾಗಿ ಓದಿ ಹೇಳಿದೆ ಇವಾಗ ಅವಶ್ಯವಾಗಿ ನೋಡ್ತಮ್ಮ ಶಿವಣ್ಣ ಪಂಚಾಯತ್ ತರ ಕೊಡುದು 5,000 ತಪ್ಕೊಂಡು ಎದುರು ತರಕ್ಕೆ ತನಾಕರ ತರಕ್ಕ ಹೋಗೋಣ ಅಂತೇಳಿ ಹೋದದ್ದು 5,000 ಮರೇನ ತಮ್ಮನ್ ತರಕ್ಕೆ ಮತ್ತ ಇಲ್ರಿ ಮತ್ತೊಂದು ಆಡ ತರ್ತಮ್ಮ ಅಂತ ಹೋದದ್ದು 2,000 ತಮ್ಮ ಕಸಾವ್ ಶಾಪನ್ ತರಕ್ಕೆ ಇದೆಲ್ಲ ಬೇಕ್ರಿ ಮತ್ ಇನ್ನೊಂದ್ 2 ಕಿಲೋ ಗೊಬ್ಬರ ಬೇಕ್ರಿ ಅದಕ್ಕೆ ನಾವು ನೀನ ವಾಲ್ಯಾರ ಅಂಗಡಿ ಹೋಗ್ಕೆ ಇವೆಲ್ಲ ಸೇರಿ ಇನ್ನು 20ಕ್ಕೆ 25,000 ರೂಪಾಯಿ ಬೈದೆ ಆಗಿ ಊರಾಳೆಲ್ಲ ಹಿರಿಯರೆಲ್ಲ ಕರ್ಕೊಂಡ್ ಬಂದು ಸಮಕ್ಷಮವಾಗಿ ನೀ ಬರ್ಕೊಡ್ ಕಾಯ್ಬೇಕಾಯ್ತು ಶಿವನ್ ಕಾಯ್ಬೇಕೈತೆ. ಆಮೇಲೆ ಶಿವ ನೀ ಭೂಮಿತ ಹಾನಿ ಮಾಡ್ಲಿಪ್ಪ, ಯಾಕಂದ್ರ ರೈತ ಇದಿ ಭೂಮಿತ ಹಾನಿ ಮಾಡಿ ಬಾಳ ಕಟ್ ಮಾತಾಡ್ಬೇಕಿ. ಹಾ ಶಿವಣ್ಣ ನೀನ್ ಏನ್ ಬೇಕು ಶಿವಣ್ಣನಿಗೆ ಸಾಕ್ಷಿ ಗೌಡ್ರೆ, ಒಂದಲ್ಲ ಎರಡಲ್ಲ 20,000 ಗಟ್ಟಲೆ ಹಣ ನಾನು ನಿಮ್ಮ ಹತ್ತಿರ ಯಾವಾಗ ತೆಗೆದುಕೊಂಡಿದ್ದೀನಿ. ಶೇಖ ಮಾಡಿದ ಮಾಲಿನ ಬಂದ ಹಣದಲ್ಲಿ ಮನೆಯ ಗರಬಾಡೆಲ್ಲ ತೀರಿಸಿದ್ದೇನೆ. ಹೆಂಡತಿಯ ಆಭರಣ ಮಾರಿ ಹಸು ತೆಗೆದುಕೊಂಡಿದ್ದೇನೆ. 10,000ಕ್ಕೆ ಮಾರಾಟವಾದ ನನ್ನ ಎತ್ತುಗಳನ್ನು ಮಾರಿ ಮನೆಗೆ ಜೋಳ ತಂದಿದ್ದೇನೆ ಎಂದಾಗ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 10,000 ರೂಪಾಯಿ ಹಣ. ಅನ್ಯಾಯವಾಗಿ ಈ ಬಡ ರೈತನ ಭೂಮಿಯನ್ನು ಕಿತ್ತುಕೊಳ್ಳಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನು ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನು. ಕಾಲಿಗೆ ಬಿದ್ದರು ಕರುಣೆ ತೋರಲು ಈ ರುದ್ರೇಗೌಡ ಎಂಬ ಆಟ ಮಾಡಿ ಶಿವ ಅಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಗೌಡರೇ ನನ್ನ ಕುತ್ತು ಹೋಗುತ್ತದೆ ಹೇಳಿ ದಾಂಬಿತಕನ ನಾಟಕವನ್ನು ಮಾಡಿ ಈಗ ನನಗೆ ಸುಳ್ಳು ನಾಟಕ ಮಾಡುತ್ತಿದ್ದೇನೆ ಮಗನ. ನಿನ್ನನ್ನು ಕಟ್ಟಿ ಮೈ ಚರ್ಮವನ್ನು ಸುಳಿದು ಬಿಟ್ಟೇನು ಮಗನ. ಶಿವ ಈ ಕಾಲಿಂಗದ ಸರ್ಕಲ್ ಜೊತೆ ವ್ಯವಹಾರ ಮಾಡಬೇಕಾದರೆ ವ್ಯವಹಾರ ಚೊಕ್ಕಟ್ಟಾಗಿ ಇಟ್ಟುಕೊಳ್ಳು. ನೀನೇನಾದರೂ ಈ ಗೌಡರಿಗೆ ಹೊಲವನ್ನು ಬರೆದು ಕೊಟ್ಟಿಲ್ಲ ಅಂತ ಮತ್ತೆ
ಮತ್ತೆ ಮತ್ತೆ ಹೊಗಳಿದರೆ ಇನ್ನುಳಿದ ನಿನ್ನ 5,000 ರೂಪಾಯಿ ದೊರಕಲಾಗಲೇ ಮಗನ, ದೊರಕಲಾರದು. ಬೇಡಿ ಸೌಕರ್ಯ ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಹಾಗೆ ಮಾಡಿ ಈ ಬಡವರಿಗೆ ಗುಟುಕು ನೀರು ಸಿಗದಂತೆ ಮಾಡಬೇಡಿ ಸೌಕರ್ಯ. ಈ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷವಿದ್ದಂತೆ ನೀವು ನಮಗೆ ಸಹಾಯ ಮಾಡದಿದ್ರೆ ಈ ರೈತನ ಗೋಳು ಕೇಳೋರು ಯಾರು? ನಿಮಗೆ ಕೈ ಮುಗಿದು ಬೇಡಿಕೆ ನಿಮಗೆ ಹಣ ಎಷ್ಟು ಕೊಡೋದಿದೆ ಅಂತ ಹೇಳಿ ಆ ಹಣವನ್ನು ಕೊಟ್ಟು ಮುಟ್ಟಿಸುತ್ತೇವೆ. ಆದ್ರೆ ನಮಗೆ ಅನ್ನ ಕೊಡುವ ಈ ಭೂತಾಯಿಗೆ ಕೈ ಹಚ್ಚಬೇಡಿ, ಕೈ ಹಚ್ಚಬೇಡಿ ಸಾಹುತ್ತಾರೆ. ನಿಮ್ಮ ಮಗಳಂತಿದ್ದ ನಾನು ನಿಮ್ಮಲ್ಲಿ ನೀನು ತುಕ್ಕಿ ಯಾಕೆ ಸಾಯ್ತೀವ ನೀನು ಸೆರಗೊಂಡ್ರ ಬದ್ಲಿ ನಾವು ಗೌಡಿಗೆ ಸೆರಗ್ ಹಾಕ್ಬಿಟ್ರ